ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ನನ್ನ ವ್ಲಾಗಲ್ಲಿ 3 ಕಂಟೆಂಟ್ಸ್ ವಿಡಿಯೋನ ನೀವು ನೋಡ್ಬೋದು. ಯಾವ ಥರ ಅಂತ ಅಂದರೆ ಒಂದು ಕುಕಿಂಗ್ ನೋಡ್ಬೋದು, ಹಾಗೆ ನನ್ನ ಸ್ಕಿನ್ ಕೇರ್ ರೂಟೀನ ನೋಡ್ಬೋದು. ಸೊ ಹಾಗೆ ನಾನು ಮನೆಗೆ ಏನು ಡೆಕೋರೇಷನ್ ಐಟಮ್ನ ತೊಗೊಂಡಿದ್ದೀನಿ ಅನ್ನೋದನ್ನ ನೀವು ನೋಡ್ಬೋದು. ಸೊ ಈ 3 ಕಂಟೆಂಟ್ ವಿಡಿಯೋ ನೀವು ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡ್ಬೋದು. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾನು ಮಕ್ಕಳಿಗೆ ಎಲ್ರಿಗೂ ತುಂಬ ಇಷ್ಟ ಆಗೋವಂಥ ಒಂದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಸೊ ಇದಕ್ಕೆ ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಸೊ ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ. ಸೊ ಅದಕ್ಕೆ ಆಯಿಲ್ ಬೇಕು, ಹಾಗೆ ಬ್ರೆಡ್ ಬೇಕು, ಶುಗರ್ ಬೇಕು. ಇಷ್ಟಿದ್ರೆ ಸಿಂಪಲಾಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾನು ಬ್ರೆಡ್ ತೊಗೊಂಡಿದ್ದೀನಿ. ಬ್ರೌನ್ ಬ್ರೆಡ್ಡು ಕೂಡ ಸಿಗುತ್ತೆ, ಅದರಲ್ಲೂ ಮಾಡ್ಬೋದು, ಇದರಲ್ಲೂ ಮಾಡ್ಬೋದು. ಸಿಂಪಲಾಗಿ ಫಸ್ಟು ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಾನು ನೋಡೋದಕ್ಕೆ ಲುಕ್ಕಾಗಿ ಕಾಣಿಸುತ್ತೆ ಅಂತ ಈ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಟೇಸ್ಟಿಯಾಗಿತ್ತು. ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟರು. ಸೊ ಈಗ ನಾನು 1 ಬೈ 1 ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಫಸ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ಇಷ್ಟ ಆದರೆ ಜಾಸ್ತಿ ನೀವು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಬೋದು. ಈಗ ನಾನು ಆಯಿಲ್ ಕಾಯ್ದಕ್ಕೆ ಇಟ್ಟಿದ್ದೆ. ಈಗ ಆಯಿಲಲ್ಲಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಬೇಗನೆ ರೋಸ್ಟ್ ಆಗಿಬಿಡುತ್ತೆ. ಸೊ ನೀವು ಲೋ ಫ್ಲೇಮಲ್ಲಾದರೂ ಇಟ್ಕೊಳ್ಬೋದು. ಈ ಥರ ಕಲರ್ ಬರಬೇಕು. ಕಲರ್ ಚೇಂಜ್ ಆಗ್ತಾಯಿದ್ರೆ ನೋಡೋದಕ್ಕೂ ಲುಕ್ ಇರುತ್ತೆ, ತಿನ್ನೋದಕ್ಕೂ ತುಂಬಾ ಟೇಸ್ಟ್ ಇರುತ್ತೆ. ಸೊ ಆಯಿಲೆಲ್ಲ ನೀಟಾಗಿ ಡ್ರೈ ಆದಮೇಲೆ ಅದು ಕರುಮ್ ಅಂತಿರುತ್ತೆ. ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಇಷ್ಟ ಆಗಿಲ್ಲ ಅಂದರೆ ಇಷ್ಟೇ ಪ್ರೋಸೆಸ್ ಸ್ಟಾಪ್ ಮಾಡಿ ಇದನ್ನು ಟೇಸ್ಟ್ ಮಾಡ್ಬೋದು. ಈವ್ನಿಂಗ್ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಇದು ಈಗ ಎಣ್ಣೆಲಿ ತೆಗೆದ ತಕ್ಷಣ ಕರುಮ್ ಅಂತ ಇರುತ್ತೆ, ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ನಾನು ಸ್ವಲ್ಪ 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ಅದನ್ನ ಸಿರಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಸಕ್ಕರೆ ಎಲ್ಲ ಕರಗಿದ ಮೇಲೆ ಗ್ಯಾಸ್ನ ಆಫ್ ಮಾಡಿ 1 ಬೈ 1 ಹಾಗೆ ಡಿಪ್ ಮಾಡಿ ಹಾಗೆ ತೆಗೆದ್ಬಿಡಿ. ಆವಾಗ ಸಕ್ಕರೆ ನೀರು ಅದಕ್ಕೆ ಚೆನ್ನಾಗಿ ಡಿಪ್ ಆದಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗೆ ಈ ರೀತಿ ಮಾಡೋದ್ರಿಂದ ಸಖತ್ ಇಷ್ಟಪಡ್ತಾರೆ. ಸೊ ನೀವು ಬ್ರೌನ್ ಶುಗರ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು. ಬೆಲ್ಲ ಕೂಡ ನೀವು ಯೂಸ್ ಮಾಡ್ಬೋದು. ಬೆಲ್ಲದಕ್ಕೂ ಕೂಡ ಇದನ್ನು ಹಾಕ್ಬೋದು, ಸಕ್ಕರೆ ಇಷ್ಟ ಇಲ್ಲದವರು. ಸೊ ಹೆಲ್ತ್ ಕಡೆ ತುಂಬ ಕಾನ್ಸಿಯಸ್ ಇರೋರು ನೀವು ಬೆಲ್ಲ ಕೂಡ ಈ ರೀತಿ ಮೆಥಡಲ್ಲೇ ಮಾಡ್ಕೊಳ್ಬೋದು. ಅದು ಡಿಪ್ ಮಾಡಿದ್ಮೇಲೆ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಡಿ. ಈವ್ನಿಂಗ್ ಟೈಮಲ್ಲಿ ತುಂಬಾ ಇಷ್ಟಪಡ್ತಾರೆ. ಯಾವಾಗಲೂ ಹೊರಗಿನ ಐಟಮ್ ತಿಂದು ಬೋರ್ ಆಗಿದ್ದರೆ ಈ ರೀತಿ ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿನ ಮಿಸ್ ಮಾಡದೆ ಟೇಸ್ಟ್ ಮಾಡಿ. ಈಗ ಬನ್ನಿ ನಾನು ಡೆಕೋರೇಷನ್ ಐಟಮ್ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ನಾನೊಂದು ವಾಲ್ ಸ್ಟಿಕ್ಕರ್ ತೊಗೊಂಡಿದ್ದೆ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಇದು ಸ್ವಲ್ಪ 3D ಇದರಲ್ಲಿ ಕಾಣಿಸುತ್ತೆ. ಫೋಟೋ ತುಂಬಾ ಚೆನ್ನಾಗಿದೆ. ಹಾಕಿದಾಗ ತುಂಬಾ ಲುಕ್ ಕಾಣಿಸ್ತು. ನಾನು ಇವಾಗ ಹಾಕ್ಬಿಟ್ಟು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು 3D ಸ್ಟಿಕ್ಕರ್ ಅಂತ. ಇದು ನೆಕ್ಸ್ಟ್ ಬಂದು ವಾಲ್ಗೆ ಹಾಕೊಳ್ಳೋದು. ಇದು ವಾಲ್ ಸ್ಟಿಕ್ಕರೇನೆ. ಇದಂತೂ ತುಂಬಾ ಮೋಸ ಆಯಿತು ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ, 2 ಕೊಟ್ಟಿದ್ದಾರೆ ನನಗೆ ಶೀಟು. ಒಂದು ಶೀಟಲ್ಲಿ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿತ್ತು, ಇನ್ನೊಂದು ಶೀಟಲ್ಲಿ ಹೇಗೆ ಬೇಕೋ ಹಾಗೆ ಕೊಟ್ಬಿಟ್ಟಿದ್ರು. ನಾನಾಗಿದ್ದಕ್ಕೆ ನಿಜವಾಗ್ಲೂ ಹಾಕಿದ್ದೀನಿ ಅಂತಲೇ ಅಪ್ರಿಷಿಯೇಟ್ ಮಾಡ್ಕೊಳ್ತೀನಿ ನಾನೇ. ಅಷ್ಟು ಕಷ್ಟ ಆಯಿತು ನನಗೆ ಹಾಕೋದಕ್ಕೆ. ಸೊ ಈಗ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಈ ಲೈನಲ್ಲಿ ನಾನು ಹಾಕಬೇಕು ಅಂತ ಇದ್ದೀನಿ. ಸೊ ಇವಾಗ ನಾನು ಹಾಕಿದ್ದೀನಿ. ನೀವು ನೋಡಿದಾಗ ಇದೇನು ಸಿಂಪಲ್ಲಾಗಿ ಅಲ್ಲಿರುತ್ತೆ, ಅಂಟಿಸ್ಬಿಡ್ಬೋದು ಅಂತ ನಿಮಗೆ ಅನ್ನಿಸ್ಬೋದು. ತುಂಬಾ ಕಷ್ಟ ಇತ್ತು. ಸೊ ಇದನ್ನು ಪರ್ಚೇಸ್ ಮಾಡಬೇಕಾದ್ರೆ ನೋಡಿಬಿಟ್ಟು ಮತ್ತು ರಿವ್ಯೂ ನೋಡಿಬಿಟ್ಟು ನೀವು ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಯಾವ ರೀತಿ ಕಾಣಿಸ್ತಿದೆ ಅಂತ ನನಗೆ ಕಾಮೆಂಟಲ್ಲೇ ತಿಳಿಸಿ. ಹಾಗೆ ನಾನು ಫ್ಯಾನ್ಸಿ ಜ್ಯುವೆಲರಿ ತೊಗೊಂಡಿದ್ದೆ. ಯಾವಾಗಲೂ ಗೋಲ್ಡ್ ಹಾಕಿ ಬೋರ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಫ್ಯಾನ್ಸಿ ತೊಗೊಂಡಿದ್ದೆ. ಸೊ ನನಗೆ ಫುಲ್ಲು ಡೈಲಿ ಯೂಸ್ಗೆ ಅಂತ ತೊಗೊಂಡಿದ್ದು. ಫುಲ್ಲು ಲಾಂಗ್ ಹಾಕೊಳ್ಳೋದಕ್ಕೆ ಡೈಲಿ ಯೂಸಿಗೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಈ ರೀತಿ ತೊಗೊಂಡಿದ್ದೀನಿ. ಯಾವ ರೀತಿ ಇದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಸೊ ಇದೆಲ್ಲದ್ರ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೂ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಎಲ್ಲ ಆನ್ಲೈನ್ ಶಾಪಿಂಗಲ್ಲೂ ಕೂಡ ಸಿಗುತ್ತೆ. ನೀವು ಯಾವುದೇ ಡ್ರೆಸ್ ಆಗಿರ್ಬೋದು, ಮಾಡರ್ನ್ ಡ್ರೆಸ್ ಆಗಿರ್ಬೋದು, ಎಲ್ಲದಕ್ಕೂ ಇದು ಸೂಟಬಲ್ ಆಗುತ್ತೆ. ಸೊ ಹಂಗಾಗಿ ಆ ಥರ ನೋಡಿ ನಾನು ತೊಗೊಂಡಿದ್ದು. ಸೊ ನೆಕ್ಸ್ಟು ನಾನು ವಾಲ್ಗೆ ಈ ರೀತಿ ತೊಗೊಂಡಿದ್ದೆ. ಹ್ಯಾಂಗ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿದೆ. ಬಟ್ ಲಾಸ್ಟ್ ಟೈಮ್ ತೊಗೊಂಡಿದ್ದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಹಂಗಾಗಿ ನಾನು ರಿಟರ್ನ್ ಮಾಡಿಕೊಂಡು ಈ ರೀತಿ ಕ್ವಾಲಿಟಿ ಇರೋದನ್ನ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಸ್ಕ್ರೀನಲ್ಲಿ ಇದು ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ.
ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಕಲರ್ ಕೂಡ ನೋಡಿ ಯಾವ ರೀತಿ ಇದೆ ಅಂತ. ಕಲರ್ ಶೇಡ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಸೂಪರ್ ಆಗಿತ್ತು. ನೆಕ್ಸ್ಟು ನಾನು ಎಲ್ಲ ಸ್ಟೀಲ್ ಐಟಮ್ನ ತೊಗೊಂಡಿದ್ದೆ ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ, ಯಾವ್ಯಾವ ಸ್ಟೀಲ್ ಐಟಮ್ಸ್ನ ತೊಗೊಂಡಿದ್ದೀನಿ ನಾನು ಅಂತ. ಸೊ ಅದಕ್ಕೆ ನಾವು ಸ್ಟೀಲ್ ಸ್ಪೂನ್ನ ನಾವು ಬಳಸೋದ್ರಿಂದ ಸ್ಕ್ರ್ಯಾಚಸ್ ಕೂಡ ಆಗುತ್ತೆ. ಸೊ ಹಂಗಾಗಿ ನಾನು ವುಡ್ ಸ್ಪೂನ್ಸ್ನ ನಾನು ತೊಗೊಂಡಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು. ಸ್ಟೀಲ್ ಪಾತ್ರೆಗೆಲ್ಲ ಯೂಸ್ ಮಾಡಿದಾಗ ನಾವು ಈ ರೀತಿ ವುಡ್ ಸ್ಪೂನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಸ್ಕ್ರ್ಯಾಚಸ್ ಆಗಲ್ಲ, ಏನೂ ಆಗೋದಿಲ್ಲ. ಸೊ ವುಡ್ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಆ್ಯಕ್ಚುಲಿ. ಸೊ ಸ್ಟೀಲ್ಗಿಂತ ವುಡ್ಡೇ ಬೆಟರ್ ಅಂತ ಅಂದ್ಕೊಳ್ತೀನಿ. ಇದಕ್ಕೆ 2 ಸ್ಪೂನ್ ಕೊಟ್ಟಿದ್ದಾರೆ, ಐಸ್ ಕ್ರೀಮ್ ತಿಂತಾರಲ್ವ, ಸೊ ಆ ರೀತಿ ಕೊಟ್ಟಿದ್ದಾರೆ. ಸೊ ಇದು ಎಕ್ಸ್ಟ್ರಾ ಕೊಟ್ಟಿರೋದು ಸ್ಪೂನು. ಸೊ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲ ಥರದ್ದು ಯೂಸ್ ಮಾಡ್ಬೋದು, ಪಲ್ಯಗೆ, ದೋಸೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನು ಒಂದು ಟ್ರೈಪಾಡ್ ತೊಗೊಂಡೆ. ತುಂಬ ದಿನದಿಂದ ಯೂಸ್ ಮಾಡ್ತಾನೇ ಇದ್ದೀನಿ ಟ್ರೈಪಾಡು. ಅದು ಎಷ್ಟು ಸರಿ ನಾನು ರಿಟರ್ನ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಯಾವಾಗಲೂ ಬರುತ್ತೆ, ಒಂದು 2 ವೀಡಿಯೋ ಮಾಡಿರ್ತೀನಿ, ಅದೇ ಮುರಿದೋಗ್ಬಿಟ್ಟಿರುತ್ತೆ. ಸೊ ಅವಾಗವಾಗ ರಿಟರ್ನ್ ಮಾಡ್ತಾನೇ ಇರ್ತೀನಿ. ಸೊ ಹಂಗಾಗಿ ಈಗ ಇನ್ನೂ ಸ್ವಲ್ಪ ಕಾಸ್ಟ್ಲಿದೇನೆ ತೊಗೊಂಡಿದ್ದೀನಿ, ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಸೊ ಇದು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಈ ಥರ ಟ್ರೈಪಾಡ್ ಯೂಸ್ ಮಾಡೋದ್ರಿಂದ ನಮಗೆ ಕಂಫರ್ಟಬಲ್ ಆಗುತ್ತೆ ಕಿಚನ್ಗೆ, ರೆಸಿಪೀಸ್ಗೆ, ಈಗ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡ್ತಾರಲ್ಲ, ಸೊ ಅವ್ರಿಗೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಇದು ಇಷ್ಟ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ, ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಮೈಕ್ ಕೂಡ ಬಂದಿದೆ, ಹಾಗೆ ಮೊಬೈಲ್ ಹೋಲ್ಡರ್ ಕೂಡ ಬಂದಿದೆ. ಇದು ಸ್ಟ್ಯಾಂಡು. ಸೊ ಹಾಗೆ ರಿಮೋಟ್ ಕೊಟ್ಟಿದ್ದಾರೆ, ಅದು ಕೂಡ ಹೇಗೆ ಆಪ್ರೇಟ್ ಮಾಡೋದು ಅಂತ ಇದ್ರ ರಿವ್ಯೂ ಬೇಕು ಅಂದರೆ ನಾನು ಸಪ್ರೇಟಾಗಿ ಹಾಕ್ತೀನಿ. ಇದ್ರದ್ದು ಏನಾದರೂ ಡೀಟೇಲ್ ಬೇಕು ಅಂತ ಅಂದರೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇದ್ರ ಟ್ರೈಪಾಡ್ದೇ ನಾನು ರಿವ್ಯೂ ಮಾಡಿ ತೋರಿಸ್ತೀನಿ. ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು. ಸೊ ಮಧ್ಯಾಹ್ನ ಅದೆಲ್ಲ ಹಾಕಿ ಡೆಕೋರೇಷನ್ನ ಹಾಲ್ನ ರೆಡಿ ಮಾಡಿದೆ. ಸೊ ಮಧ್ಯಾಹ್ನ ನಮ್ಮತ್ತೆ ಚಿಕನ್ ಫ್ರೈ ಮಾಡ್ತಾಯಿದ್ರು, ಸೊ ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಇದಕ್ಕೆ ರೈಸ್ ಮುದ್ದೆ ಮಾಡ್ಕೊಂಡಿದ್ವಿ. ಸೊ 2 ಟೈಮ್ಗೆ ಆಗುತ್ತೆ, ನೈಟು ಮಧ್ಯಾಹ್ನ 2ಕ್ಕೂ ಆಗುತ್ತೆ ಅಂತೇಳಿ ಹಾಗೆ ಮಾಡಿದ್ದಾರೆ. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿತ್ತು. ನಾನ್ ವೆಜ್ ಆಗಿರಲಿ, ಯಾವುದೇ ಊಟ ಆಗಿರಲಿ, ಇದೇನೇ ತಿಂದರೂ ನಾವು ಈವ್ನಿಂಗು ಲೆಮನ್ ಟೀ ಅಂತ ಕುಡಿತೀವಿ. ಅದು ಬಿಟ್ಟರೆ ಏನಾದರೂ ಕಷಾಯ ಈ ರೀತಿ ಏನಾದರೂ ಮಾಡ್ಕೊಂಡು ಕುಡಿತೀವಿ. ಸೊ ಈಗ ನಮ್ಮತ್ತೆ ತುಳಸಿ ಫಾಂಟ ಅಂತ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆಯದು ಹೆಲ್ತಿಗೆ, ಯಾರಾದರೂ ಕುಡಿಬೋದು, ಮಕ್ಕಳಾದರೂ ಕುಡಿಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಬಂದು ದೊಡ್ಡಪತ್ರೆ ಎಲೆ ಹಾಗೆ ತುಳಸಿ ಅಷ್ಟೇ. ಸೊ ಈಗ ತುಳಸಿನ ನೀಟಾಗಿ ತೊಳ್ಕೊಂಡು ನೀರು ಹಾಕಿ ಇಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ದೊಡ್ಡಪತ್ರೆ ಎಲೆ ಕೂಡ ತೊಳೆದು ಹಾಕ್ತಾಯಿದ್ದೀನಿ. ಸೊ ಇವೆರಡು ಚೆನ್ನಾಗಿ ಕುದಿ ಬಂದಮೇಲೆ ಫಿಲ್ಟರ್ ಮಾಡ್ಕೊಂಡು ಕುಡಿಯೋದು ಅಷ್ಟೇ. ಸೊ ಇದನ್ನು ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಇಮ್ಯುನಿಟಿ ಪವರ್ ಕೂಡ ಸಿಗುತ್ತೆ ನಿಮಗೆ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ತುಳಸಿ ಕೂಡ. ಸೊ ಏನಾದರೂ ಕಫ ಇದ್ದರೆ, ಕೆಮ್ಮಿದ್ರೆ ಎಲ್ಲನೂ ಕೂಡ ಇದರಲ್ಲಿ ಕಡಿಮೆ ಆಗುತ್ತೆ. ಸೊ ಇದನ್ನು ಮಕ್ಕಳಿಗೂ ನೀವು ಮಾಡಿ ಕೊಡ್ಬೋದು, ಅವರು ಕೂಡ ಕುಡಿತಾರೆ. ಸೊ ಈಗ ನೀವು ಚೆನ್ನಾಗಿ ಕುದಿಬೇಕು, ಗ್ರೀನ್ ಆ ಎಲೆ ರಸ ಎಲ್ಲ ಬಿಟ್ಕೊಳ್ಬೇಕು. ಈಗ ನಿಮಗೆ ನೀರು ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡಿ, ಅದರಲ್ಲೇ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ, ಅದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಎಲೆಯಲ್ಲಿ. ಸೊ ಇದನ್ನು ನೀವು ಫಿಲ್ಟರ್ ಮಾಡ್ಕೊಂಡು ಕುಡಿಯೋದು ಅಷ್ಟೇ. ಸೊ ಸಿಂಪಲಾಗಿದೆ. ಆರಾಮಾಗಿ ಈಗ ನಾನ್ ವೆಜ್ ಎಲ್ಲ ತಿಂದರೆ ಜೀರಾ ಜ್ಯೂಸ್ ಕುಡಿಯೋದು, ಲೆಮನ್ ಜ್ಯೂಸ್ ಕುಡಿಯೋದು, ಈ ರೀತಿ ಎಲ್ಲ ಮಾಡ್ತಾರೆ. ಈ ರೀತಿ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಇವಾಗ ಒಂದು ನಿಮಗೆ ಹೋಮ್ ರೆಮಿಡಿ ಟಿಪ್ಸ್ ಇರೋಣ ಅಂತ ಬಂದೆ. ಅದೇನಂತ ಹೇಳಿದ್ರೆ,
ಅದು ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಅದು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ ರೆಮಿಡಿಯಿಂದ ನಿಮಗೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಆಮೇಲೆ ಡೆಡ್ ಸೆಲ್ಸ್ ಎಲ್ಲನೂ ಕ್ಲಿಯರ್ ಆಗುತ್ತೆ. ಮತ್ತು ನೀವು ಈಸಿಯಾಗೂ ಮಾಡ್ಕೊಳ್ಬೋದು. ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ನೀವು ಮಾಡ್ಕೊಳ್ಬೋದು. ಯಾವುದೇ ಇದು ಖರ್ಚು ಬರೋದು ಇಲ್ಲ. ಆಮೇಲೆ ಸುಮ್ಮನೆ ಹೊರಗಡೆದೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಮನೇಲೇ ಹೋಮ್ ರೆಮಿಡಿ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಳ್ಬೋದು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ತಕ್ಷಣ ಆ ವಿಡಿಯೋ ನೋಡಿ ನಾನು ಟ್ರೈ ಮಾಡ್ಬೋದು. ಆ ವಿಡಿಯೋದಲ್ಲಿ ಏನಿದೆ ಆ ರೆಮಿಡಿನ ನೀವು ಟ್ರೈ ಮಾಡ್ಬೋದು, ನೋಡ್ಬೋದು. ಓಕೆ, ಹೋಗಿ ನೋಡ್ಕೊಂಡು ಬನ್ನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನಾನು ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಟೊಮೆಟೊ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಪೇಸ್ಟ್ ಅನ್ನೋದಕ್ಕಿಂತ ನೀವು ಮಿಕ್ಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಟೊಮೆಟೊನ ಮಧ್ಯದಲ್ಲಿ ಕಟ್ ಮಾಡಿ ಲೆಮನ್ ಹಿಂಡ್ಕೊಂಡ್ರೆ ಈ ಥರ ಜ್ಯೂಸ್ ಸಿಗುತ್ತೆ. ಹಾಗೆ ನಾನು 1 ಲೆಮನ್ನ 1/4 ಭಾಗ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಸೊ ಅದನ್ನು ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ನಾನು ಹಾಗೆ 2 ಚಿಟಿಕೆ ನಾನು ಅರಿಶಿನ ಹಾಕೊಳ್ತಾ ಇದ್ದೀನಿ. ಇದು ಪ್ಯೂರ್ ಅರಿಶಿನ. ಯಾವ ಥರ ಅಂದರೆ ಅರಿಶಿನ ಗೊನೆನ ನಾವು ನೀಟಾಗಿ ಜಜ್ಜಿ ಮಿಕ್ಸಿ ಮಾಡಿಕೊಂಡ್ರೆ ಈ ಥರ ನ್ಯಾಚುರಲಾಗಿ ಅರಿಶಿನ ಕೂಡ ರೆಡಿ ಆಗುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇನಾದರೂ ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ನೀವು 2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ನೀವು ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಇದು ರೆಡಿ ಆಗುತ್ತೆ. ಓಕೆ, ಇವಾಗ ರೆಡಿ ಆಗಿದೆ. ಈಗ ನಾನು ಫೇಸಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೇಸಿಗೆ ನೀಟಾಗಿ ಅದನ್ನ ಅಪ್ಲೈ ಮಾಡಿ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೊಳ್ಬೇಕು. ಸ್ಕಿನ್ನಿಗೆ ಆಗಿ ಉಜ್ಜಬಾರ್ದು, ನೀಟಾಗಿ ಅದಕ್ಕೆ ಮಸಾಜ್ ಕೊಡಬೇಕು ಸ್ಮೂತಾಗಿ. ಸೊ ನೀಟಾಗಿ ನಾವು ಎಷ್ಟು ಚೆನ್ನಾಗಿ ಕೊಡ್ತೀವೋ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಈಗ ಡ್ರೈ ಆಗಿದೆ, ಒಂದು 1/2 ಅವರ್ ಆದಮೇಲೆ ಡ್ರೈ ಆಗುತ್ತೆ. ಸ್ವಲ್ಪ ನೀರನ್ನ ತಗೊಂಡು ಈ ರೀತಿ ಮಾಡ್ಕೊಳ್ಬೇಕು. ಫೇಸಲ್ಲಿ ಹೇರ್ಸ್ ಇದ್ರೂ ಕೂಡ ಇದರಲ್ಲಿ ರಿಮೂವ್ ಆಗುತ್ತೆ. ಈಗ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ರೆಮಿಡಿನ ನೋಡ್ಕೊಂಡು ಬಂದ್ರಿ. ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಾನು ನಿಮಗೆ ತೋರಿಸಿನಿ. ಅದ್ರ ಬಗ್ಗೆ ನಿಮಗೆ ಯಾವ ಇಂಗ್ರೀಡಿಯೆಂಟ್ಸಿಂದ ಏನೇನು ಯೂಸ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಮೊದಲು ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಿಗೆ ತುಂಬ ಡ್ರೈ ಸ್ಕಿನ್ ಇದ್ದರೆ ಏನೇ ಇದ್ದರೂ ಸ್ಕಿನ್ ಕ್ಲಿಯರಾಗಿ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ತೋರಿಸುತ್ತೆ. ಹಾಗಾಗಿ ನಾವು ಕಡಲೆ ಹಿಟ್ಟು ಉಪಯೋಗಿಸೋದ್ರಿಂದ ಏನೇ ಸೈಡ್ ಎಫೆಕ್ಟ್ ಇಲ್ಲ, ತುಂಬ ಒಳ್ಳೆಯದು, ಚೆನ್ನಾಗೂ ಇರುತ್ತೆ. ಆಮೇಲೆ ನೆಕ್ಸ್ಟು ಟೊಮೆಟೊ ಜ್ಯೂಸು ನಮ್ಮ ಸ್ಕಿನ್ನಲ್ಲಿ ಏನೇ ಟ್ಯಾನ್ ಇದ್ದರೂ ಎಲ್ಲನೂ ರಿಮೂವ್ ಆಗುತ್ತೆ. ಆಮೇಲೆ ಸ್ಮೂತಾಗಿ ಬರುತ್ತೆ ಸ್ಕಿನ್ನು, ಮತ್ತು ಗ್ಲೋ ಆಗು ಕಾಣಿಸುತ್ತೆ, ಶೈನಿಯಾಗೂ ಕಾಣಿಸುತ್ತೆ. ನೆಕ್ಸ್ಟು ಲೆಮನ್ ಜ್ಯೂಸಿಂದ ನಮಗೇನೇ ಸನ್ ಟ್ಯಾನ್ ಆಗಿ ಇಮಿಡಿಯೇಟಾಗಿ ಅದು ರಿಸಲ್ಟ್ ಕೊಡುತ್ತೆ. ಲೆಮನ್ ಜ್ಯೂಸು ಟೇಬಲ್ ಸ್ಪೂನ್ ಅಷ್ಟೇ ನಾವು ಯೂಸ್ ಮಾಡಬೇಕು, ಅದಕ್ಕೂ ಜಾಸ್ತಿ ಯೂಸ್ ಮಾಡಬಾರ್ದು. ಏನು ಪ್ರಾಬ್ಲಮ್ ಇಲ್ಲ ಲೆಮನ್ ಜ್ಯೂಸು. ಡ್ರೈ ಸ್ಕಿನ್ನು ಆಯಿಲ್ ಸ್ಕಿನ್ ಯಾರಾದರೂ ಯೂಸ್ ಮಾಡ್ಬೋದು. ಬಟ್ ಅದನ್ನೇ ಒಂದೇ ಲೆಮನ್ ಕಟ್ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳೋದು ಹಾಗೆಲ್ಲ ಮಾಡ್ತಾರೆ. ಹಾಗೆಲ್ಲ ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು ಲೆಮನ್ನ. ಈ ಥರ ಏನಾದರೂ ರೆಮಿಡಿಗೆ 1 ಟೇಬಲ್ ಸ್ಪೂನ್ ಯೂಸ್ ಮಾಡಿಕೊಂಡ್ರೆ ಏನೂ ತೊಂದರೆ ಇಲ್ಲ. ನೆಕ್ಸ್ಟು ಅರಿಶಿಣ ನಿಮಗೆ ಗೊತ್ತಲ್ವಾ, ಅದು ಹಚ್ಕೊಂಡ್ರೇ ಒಂಥರ ಗ್ಲೋ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸ್ಕಿನ್ನು ವೈಟ್ ಸ್ಕಿನ್ ಕೊಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿಣನು ಒಬ್ರೊಬ್ರಿಗೆ ಅರಿಶಿಣ ಆಗೋದಿಲ್ಲ, ಬಟ್ ಅರಿಶಿಣ ತುಂಬ ಒಳ್ಳೆಯದು ಅದು. ಬಟ್ ಮಾಮೂಲಿ ಅರಿಶಿಣ ಎಲ್ಲ ಯೂಸ್ ಮಾಡಬೇಡಿ. ಪೂಜೆಗೆ ಇದಕ್ಕೆ ಯೂಸ್ ಮಾಡಿರೋದು, ಪೂಜೆ ಐಟಮ್ ಎಲ್ಲ ತೊಗೊಂಡು ಬರ್ತಾರಲ್ಲ ಅಲ್ಲಿ ತಂದಿರೋದನ್ನೇ ಮಾತ್ರ ನೀವು ಯೂಸ್ ಮಾಡಬೇಕು. ಅರಿಶಿಣ ಮಾಮೂಲಿ ಮನೇಲಿರೋದೆಲ್ಲ ಯೂಸ್ ಮಾಡಿ ಅಪ್ಲೈ ಮಾಡಬೇಡಿ. ನೆಕ್ಸ್ಟು ಕರ್ಡಿಂದ ನಿಮಗೆ ಹಾಗೆ ನಾವು ಏನೇ ಅದನ್ನು ಅಪ್ಲೈ ಮಾಡಿದ್ರೂ ಅದು ಬ್ಯಾಲೆನ್ಸ್ ಮಾಡುತ್ತೆ. ಕರ್ಡಲ್ಲಿ ಬೆಣ್ಣೆ ಅಂಶನೂ ಇರುತ್ತೆ, ಹಾಗಾಗಿ ಅದು ಆಯಿಲು ಕೊಡುತ್ತೆ ನಮಗೆ ಹಚ್ಕೊಂಡಾಗ. ನಿಮಗೆ ಗೊತ್ತಾಗ್ಬೋದು. ಓನ್ಲಿ ಅದು ಕರ್ಡ್ ಫೇಸಿಗೆ ಅಪ್ಲೈ ಮಾಡಿದಾಗಲೂ ಗೊತ್ತಾಗುತ್ತೆ, ಆಯಿಲ್ ಥರ ಆಗಿರುತ್ತೆ, ಒಂಥರ ಬೆಣ್ಣೆದೆಲ್ಲ ಅಂಶ ಹೋಗಿರುತ್ತೆ. ಹಾಗಾಗಿ ಅದರಿಂದ ಏನೂ ತೊಂದರೆ ಆಗೋಲ್ಲ. ನಾವೇನೇ ಅಪ್ಲೈ ಮಾಡಿದರೂ ಅದು ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಈ ಥರ ನಾವು ರೆಮಿಡಿ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ, ಸೈಡ್ ಎಫೆಕ್ಟು ಇಲ್ಲ. ನೋಡಿ, ನೀವು ಟ್ರೈ ಮಾಡಿ. ಮತ್ತು ಫೇಸಲ್ಲಿರೋ ಹೇರ್ಸ್ ಕೂಡ ಕಮ್ಮಿ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನಾನಂತೂ ಇದನ್ನು ವೀಕ್ಲಿ 2 ಡೇಸ್ ಆದರೂ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಫೇಸು ಗ್ಲೋ ಹಾಗೆ ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಾನು ಮಾಡೋ ಎಲ್ಲ ವೀಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ಆ ವಿಡಿಯೋ ನೋಡ್ಬೋದು. ನಿಮ್ಗೆ ಯಾವ ಥರ ಬೇಕು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಒಳ್ಳೆ ರೆಮಿಡಿಯಲ್ಲಿ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.